ಅನು ಅವರ ಅತ್ತಿಗೆ ಕೆಲ ದಿನಗಳಿಗಾಗಿ ತನ್ನ ತವರು ಮನೆಗೆ ಹೋದಾಗ ಮನೆಯ ಎಲ್ಲ ಕೆಲಸಗಳನ್ನು ಹಾಗೂ ಅವಳ ಗಂಡನ ಊಟ ತಿಂಡಿಯ ಜವಾಬ್ದಾರಿಯನ್ನು ಅನುಗೆ ನೋಡಿಕೊಳ್ಳುವಂತೆ ಹೇಳಿ ಹೋದಳು. ಆ ಸಮಯದಲ್ಲಿ ಮನೆಯಲ್ಲಿದ್ದವರು ಅನು ಮತ್ತು ಅವಳ ಭಾವ ಸುರೇಶ್ ಮಾತ್ರ. ಅನುಗೆ 23 ವರ್ಷ. ಅವಳು ನೋಡಲು ತುಂಬಾನೇ ಸುಂದರವಾಗಿದ್ದಳು ಮತ್ತು ತನ್ನ ಬಗ್ಗೆ ಕಾಳಜಿ ವಹಿಸುವ ಸ್ವಭಾವದವಳು. ಅವಳಿಗೆ ಇನ್ನೂ ಮಕ್ಕಳು ಇರಲಿಲ್ಲ. ಅವಳ ಗಂಡ ರವಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ. ಸಂಬಳ ಕಡಿಮೆ ಇದ್ದುದರಿಂದ ಅವನು ಬೇರೆ ಊರಲ್ಲಿ ಹುಡುಗರ ಜೊತೆ ಕೊಠಡಿ ಹಂಚಿಕೊಂಡು ವಾಸಿಸುತ್ತಿದ್ದ ಮತ್ತು ಅವನಿಗೆ ತನ್ನ ಹೆಂಡತಿಯನ್ನು ಜೊತೆಗೆ ಕರೆದುಕೊಂಡು ಹೋಗಲು ಆಗಿರಲಿಲ್ಲ. ಅನು ಮೈಸೂರಿನಲ್ಲಿ ಸುರೇಶ್, ಅವನ ಹೆಂಡತಿ ಲತಾ ಮತ್ತು ಅವರ ಮಗ ಕಿರಣ್ ಜೊತೆ ವಾಸವಾಗಿದ್ದಳು. ರವಿಗೆ ರಜೆಗಳು ಕಡಿಮೆ, ಆದ್ದರಿಂದ ಮನೆಗೆ ಬರುವುದು ಅಪರೂಪ. ಆದರೆ ಅವನು ಫೋನಿನಲ್ಲಿ ಅನು ಜೊತೆ ಪ್ರತಿದಿನ ತುಂಬ ಸಮಯ ಮಾತನಾಡುತ್ತಿದ್ದ. ಹಗಲು ಅನು ಅತ್ತಿಗೆ ಮತ್ತು ಮಗನ ಜೊತೆ ಸಮಯ ಕಳೆಯುತ್ತಿದ್ದಳು. ರಾತ್ರಿ ಬಂದಾಗ ಗಂಡ ಇಲ್ಲದ ಕೊರತೆ ಅವಳಿಗೆ ಹೆಚ್ಚು ಅನಿಸುತ್ತಿತ್ತು. ನಿದ್ರೆ ಬೇಗ ಬರ್ತಿರಲಿಲ್ಲ. ಅವಳು ಇನ್ನೂ ಯೌವನದಲ್ಲಿದ್ದಳು. ಕೆಲವೊಮ್ಮೆ ನನ್ನ ಗಂಡ ನನ್ನನ್ನು ತನ್ನ ಜೊತೆ ಕರೆದುಕೊಂಡು ಹೋಗಿದ್ದರೆ ಚೆನ್ನಾಗಿತ್ತಲ್ಲ ಅನ್ನೋ ಆಲೋಚನೆ ಅವಳ ಮನಸ್ಸಿಗೆ ಬರುತ್ತಲೇ ಇತ್ತು. ಯಾಕೆಂದರೆ ರಾತ್ರಿಯಲ್ಲಿ ಭಾವನ ಕೋಣೆಯಿಂದ ವಿಚಿತ್ರ ಶಬ್ದಗಳು ಬರುತ್ತಿದ್ದವು. ಒಮ್ಮೆ ಅವಳಿಗೆ ಸೊಂಟ ನೋವು ಬಂದಾಗ ಅವಳ ಅತ್ತಿಗೆಯ ಮಗ 14 ವರ್ಷದ ಕಿರಣ್, ಚಿಕ್ಕಮ್ಮ, ನಾನು ನಿನಗೆ ಮಸಾಜ್ ಮಾಡಲ, ಬಹುಶಃ ನಿನಗೆ ಪರಿಹಾರ ಸಿಗಬಹುದು ಎಂದನು. ಆಗ ಅನು, ಸರಿ ಆಯಿತು ಕಿರಣ್, ನೀನು ನನ್ನ ಸೊಂಟಕ್ಕೆ ಮಸಾಜ್ ಮಾಡು ಎಂದು ಹೇಳಿದಳು ಮತ್ತು ಅವನು ಒಪ್ಪಿದನು. ಹಾಗೂ ಅವನು ಎಣ್ಣೆಯಿಂದ ಮಸಾಜ್ ಮಾಡಲು ಪ್ರಾರಂಭಿಸಿದನು. ಇದರಿಂದ ಅನುಗೆ ತುಂಬ ಪರಿಹಾರ ಸಿಗುತ್ತಿತ್ತು ಮತ್ತು ಯಾವುದೋ ಕಾರಣದಿಂದ ಅನುವಿನಲ್ಲಿ ಅಡಗಿದ್ದ ಬೆಂಕಿ ಉರಿಯಲು ಪ್ರಾರಂಭಿಸಿತು. ಅನು ತಾನು ಮದುವೆಯಾಗಿದ್ದೇನೆ ಮತ್ತು ಕಿರಣ್ ತುಂಬ ಚಿಕ್ಕವನು ಎಂದು ಆ ದಿನ ಅನು ತನ್ನನ್ನು ತಾನೇ ಮನವೊಲಿಸಿಕೊಂಡಳು. ಆದರೆ ಅವಳು ಒಳಗೆ ಬಳಲುತ್ತಿದ್ದಳು. ಒಂದು ದಿನ ಇದ್ದಕ್ಕಿದ್ದಂತೆ ಅವಳ ಅತ್ತಿಗೆ ಲತಾ ತನ್ನ ತಾಯಿಗೆ ಅನಾರೋಗ್ಯಕ್ಕೆ ಒಳಗಾದ ಕಾರಣ ತನ್ನ ಹೆತ್ತವರ ಮನೆಗೆ ಹೋಗಬೇಕಾಯಿತು. ಅವಳ ಮಗ ಕಿರಣ್ ಕೂಡ ಅವಳೊಂದಿಗೆ ಹೋಗುತ್ತಿದ್ದನು. ಅವರ ಅಜ್ಜಿ ಅವನನ್ನು ನೋಡಲು ಬಯಸಿದ್ದರು. ಲತಾ ಅನುಗೆ, ನಾನು ನಿನ್ನ ಭಾವನಿಗೆ ಫೋನ್ನಲ್ಲಿ ಎಲ್ಲವನ್ನೂ ಹೇಳುತ್ತೇನೆ, ಅವರ ಊಟ ತಿಂಡಿ ನೋಡಿಕೊ ಎಂದು ಹೇಳಿದಳು. ಅನು, ನೀನು ಮನೆಯನ್ನು ಚೆನ್ನಾಗಿ ನೋಡಿಕೊ ಎಂದು ಹೇಳಿ ಅವಳು ಬಸ್ಸಿನಲ್ಲಿ ಹೊರಟು ಹೋದಳು. ರಾತ್ರಿ ಅವಳ ಭಾವ ಸುರೇಶ್ ಮನೆಗೆ ಬಂದಾಗ ಅನು ಏನೋ ಕೆಲಸ ಮಾಡುತ್ತಿದ್ದಳು. ಅವಳ ಭಾವ ಅವಳನ್ನು ಅಷ್ಟೇನೂ ಗಮನಿಸಲಿಲ್ಲ ಮತ್ತು ಸ್ನಾನ ಮಾಡಲು ನೇರವಾಗಿ ತನ್ನ ಕೋಣೆಯ ಬಾತ್ರೂಮಿಗೆ ಹೋದನು. ಸ್ವಲ್ಪ ಸಮಯದ ನಂತರ ಭಾವನ ಧ್ವನಿ ಬಂದಿತು, ಲತಾ, ದಯವಿಟ್ಟು ನನಗೆ ಒಂದು ಟಾವೆಲ್ ತಂದುಕೊಡು ಎಂದು. ಆಗ ಅನುಗೆ ಎಲ್ಲವೂ ಅರ್ಥವಾಯಿತು. ತನ್ನ ಹೆಂಡತಿ ತನ್ನ ಹೆತ್ತವರ ಮನೆಗೆ ಹೋಗಿದ್ದಾಳೆ ಎಂದು ಬಹುಶಃ ಭಾವನಿಗೆ ತಿಳಿದಿರಲಿಲ್ಲ. ಆದ್ದರಿಂದ ಅವಳು ಬೇಗನೆ ಟವಲ್ ತೆಗೆದುಕೊಂಡು ಅಲ್ಲಿಗೆ ತಲುಪಿದಳು ಮತ್ತು ಅವಳು ಬಾಗಿಲು ತಟ್ಟಿದಾಗ ಅವಳ ಭಾವ ಇದ್ದಕ್ಕಿದ್ದಂತೆ ಅವಳನ್ನು ತನ್ನ ಹೆಂಡತಿ ಎಂದು ಭಾವಿಸಿ ಬಾತ್ರೂಮ್ ಒಳಗೆ ಎಳೆದನು. ಶವರ್ನಿಂದ ನೀರು ಅವಳ ಮೇಲೆ ಬೀಳತೊಡಗಿತು. ಅನು ತನ್ನ ಕೈಯನ್ನು ತನ್ನ ಭಾವನ ಕೈಯಿಂದ ಬಿಡಿಸಲು ಪ್ರಯತ್ನಿಸಿದಳು. ಆದರೆ ಅವಳು ಶವರ್ ನೀರಿನಿಂದ ಸಂಪೂರ್ಣವಾಗಿ ಒದ್ದೆಯಾದಳು. ಅವಳು ತುಂಬ ನಾಚಿಕೆ ಪಡುತ್ತಿದ್ದಳು. ಅವಳ ಭಾವ ಅನುನ ಧ್ವನಿಯನ್ನು ಕೇಳಿದ ತಕ್ಷಣ ಅವನು ಅವಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ನೋಡಿದನು ಮತ್ತು ಅವಳ ಮುಖವನ್ನು ನೋಡಿ ಗಾಬರಿಗೊಂಡನು. ಅನು ಹೊರಗೆ ಓಡಿ ಹೋದಳು ಮತ್ತು ಅವಳ ಹೃದಯ ಬಡಿಯಲು ಪ್ರಾರಂಭಿಸಿತು. ಅವಳು ತಕ್ಷಣ ಬಟ್ಟೆ ಬದಲಾಯಿಸಿಕೊಂಡಳು ಮತ್ತು ಅವಳ ಭಾವ ಸ್ನಾನ ಮಾಡಿ ಹೊರಗೆ ಬಂದನು ಮತ್ತು ಲತಾ ಲತಾ ಎಂದು ಊಟದ ಮೇಜಿನ ಬಳಿ ಬಂದು ಕೂಗಲು ಪ್ರಾರಂಭಿಸಿದನು. ಅನುಗೆ ತುಂಬ ಮುಜುಗರವಾಗುತ್ತಿತ್ತು. ಆದರೆ ಅವನ ಧ್ವನಿಯನ್ನು ಕೇಳಿ ಅವಳು ಅವನ ಬಳಿಗೆ ಹೋಗಿ, ಅಕ್ಕ ತನ್ನ ಹೆತ್ತವರ ಮನೆಗೆ ಹೋಗಿದ್ದಾಳೆ, ದಯವಿಟ್ಟು ಕುಳಿತುಕೊಳ್ಳಿ, ನಾನು ನಿಮಗೆ ಊಟ ಬಡಿಸುತ್ತೇನೆ ಎಂದು ಹೇಳಿದಳು. ಅವಳ ಭಾವ, ಓ ಹೌದು, ಅವಳು ಕರೆ ಮಾಡಿದಳು, ಆದರೆ ನಾನು ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದರಿಂದ ನನಗೆ ಅವಳ ಕರೆಯನ್ನು ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದನು. ಅವಳ ಭಾವ ಕುರ್ಚಿಯ ಮೇಲೆ ಕುಳಿತನು ಮತ್ತು ಅನು ಅವನಿಗೆ ಊಟವನ್ನು ಕೊಟ್ಟಳು. ಅನುಗೆ ತನ್ನ ಭಾವನನ್ನು ತಲೆ ಎತ್ತಿ ನೋಡಲಾಗಲಿಲ್ಲ. ನಂತರ ಅವಳ ಭಾವ, ಊಟ ಮಾಡಿದ್ದೀಯಾ ಅನು ನೀನು ಎಂದು ಕೇಳಿದನು. ಆಗ ಅನು, ನಾನು ನಂತರ ಮಾಡುತ್ತೇನೆ ಭಾವ ಎಂದಳು. ಅವಳ ಭಾವ ಅನುನ ಕೈಯನ್ನು ಹಿಡಿದು, ಕ್ಷಮಿಸು ಅನು, ನಾನು ನಿನ್ನನ್ನು ಲತಾ ಎಂದು ತಪ್ಪಾಗಿ ಭಾವಿಸಿದೆ ಎಂದನು. ಪರವಾಗಿಲ್ಲ ಭಾವ, ಇದೆಲ್ಲವೂ ನಮ್ಮಿಬ್ಬರಿಗೂ ಗೊತ್ತಾಗದೆ ಸಂಭವಿಸಿತು ಅಂತ ನನಗೆ ಅರ್ಥವಾಯಿತು ಎಂದಳು ಅನು. ಅನು, ನೀನು ನನ್ನನ್ನು ಕ್ಷಮಿಸಿದರೆ ನಾವಿಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡೋಣ ಎಂದನು.
ಸರಿ ಆಯಿತು ಭಾವ ಎಂದಳು. ನಂತರ ಇಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡುತ್ತಾ ವಿವಿಧ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದರು. ನಂತರ ಅನು ಪಾತ್ರೆಗಳನ್ನು ಅಡುಗೆ ಮನೆಗೆ ಎತ್ತಿಕೊಂಡು ಹೋಗಿ ತೊಳೆಯಲು ಪ್ರಾರಂಭಿಸಿದಳು. ಅವಳ ಭಾವ, ಇರಲಿ, ನೀನು ಬೆಳಿಗ್ಗೆ ಇದನ್ನೆಲ್ಲ ಮಾಡಬಹುದು, ಹೋಗಿ ಈಗ ಮಲಗು ಎಂದನು. ಅನು, ನಾನು ಬೆಳಿಗ್ಗೆ ಕೂಡ ಅದನ್ನು ಮಾಡಲೇಬೇಕು, ಹಾಗಾದರೆ ನಾನು ಈಗಲೇ ಅದನ್ನು ಏಕೆ ಮಾಡಬಾರದು ಎಂದಳು. ಹೀಗೆ ಹೇಳುತ್ತಾ ಅವಳು ಕೆಲಸ ಮಾಡಲು ಪ್ರಾರಂಭಿಸಿದಳು. ನಂತರ ಅವಳ ಭಾವ ಕೂಡ ಅವಳೊಂದಿಗೆ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದನು. ಅವಳು, ಭಾವ, ನೀವು ಅದನ್ನು ಬಿಡಿ, ನಾನೇ ಎಲ್ಲವನ್ನು ಮಾಡುತ್ತೇನೆ ಎಂದಳು. ಅವನು, ನಾನು ಅದನ್ನು ಹೇಗೆ ಬಿಡಲಿ, ನೀನು ತುಂಬ ಕೆಲಸ ಮಾಡುತ್ತೀಯ, ನಾನು ನಿನಗೆ ಸಹಾಯ ಮಾಡಬೇಕಲ್ಲವೇ. ಅವನು ಅವಳೊಂದಿಗೆ ಪಾತ್ರೆಗಳನ್ನು ತೊಳೆಯಲು ಪ್ರಾರಂಭಿಸಿದನು. ಅನು ಮತ್ತೊಮ್ಮೆ ಹೇಳಿದಳು, ದಯವಿಟ್ಟು ಬಿಡಿ ಭಾವ. ಅವಳ ಮಾತು ಕೇಳಿದ ನಂತರ ಅವನು, ನಾವು ಒಟ್ಟಿಗೆ ಕೆಲಸ ಮಾಡೋಣ, ಈ ನೆಪದಲ್ಲಿ ನಾನು ನಿನ್ನೊಂದಿಗೆ ಸ್ವಲ್ಪ ಮಾತನಾಡುತ್ತೇನೆ. ನಂತರ ಎಲ್ಲ ಕೆಲಸ ಮುಗಿಸಿದ ನಂತರ ಅವರು ಸ್ವಲ್ಪ ಹೊತ್ತು ಮಾತನಾಡಿದರು ಮತ್ತು ನಂತರ ಅನು ಹೇಳಿದಳು, ಈಗ ಹೋಗೋಣ, ತುಂಬ ತಡವಾಗಿದೆ, ಮಲಗೋಣ ಎಂದಳು. ಆದರೆ ಅನುಗೆ ಅಲ್ಲಿಂದ ಹೊರಡಲು ಮನಸ್ಸಾಗಲಿಲ್ಲ. ಅವಳ ಭಾವನ ಹೃದಯದಲ್ಲಿ ಏನೋ ನಡೆಯುತ್ತಿರುವುದು ನೋಡಿ ಅವಳು ಇಷ್ಟವಿಲ್ಲದೆ ತನ್ನ ಕೋಣೆಗೆ ಹೋಗಲು ಪ್ರಾರಂಭಿಸಿದಳು ಮತ್ತು ಅವಳ ಭಾವ ಕೂಡ ಅವಳಿಗೆ ಶುಭರಾತ್ರಿ ಹೇಳಿ ತನ್ನ ಕೋಣೆಗೆ ಹೊರಟು ಹೋದನು. ಬೆಳಿಗ್ಗೆ ಅನು ತನ್ನ ಭಾವ ಎಚ್ಚರಗೊಳ್ಳುವ ಮೊದಲೇ ಉಪಹಾರ ತಯಾರಿಸಲು ಪ್ರಾರಂಭಿಸಿದಳು ಮತ್ತು ಎಲ್ಲ ಕೆಲಸಗಳನ್ನು ಮುಗಿಸಿದಳು. ಅಷ್ಟರಲ್ಲಿ ಸುರೇಶ್ ಹೊರಗೆ ಬಂದು, ಇಷ್ಟು ಬೇಗ ಇದನ್ನೆಲ್ಲ ಮಾಡುವ ಅಗತ್ಯವೇನಿತ್ತು ಅನು ಎಂದ. ಆಗ ಅನು ಹೇಳಿದಳು, ನೀವು ಕಚೇರಿಗೆ ಹೋಗಲು ತಡವಾಗಬಹುದು, ಅದಕ್ಕಾಗಿಯೇ ಬೇಗ ಎದ್ದು ಎಲ್ಲವನ್ನು ಮಾಡಿದೆ ಎಂದಳು. ಸುರೇಶ್ ಹೇಳಿದನು, ನನಗೆ ಇವತ್ತು ರಜೆ ಇದೆ, ನಾನು ರಾತ್ರಿಯೇ ನಿನಗೆ ಇದರ ಬಗ್ಗೆ ಹೇಳಬೇಕಿತ್ತು, ಆದರೆ ನನಗೆ ನಿದ್ದೆ ಬರುತ್ತಿತ್ತು, ನಾನು ನಿನಗೆ ಹೇಳಲು ಮರೆತಿದ್ದೆ. ಪರವಾಗಿಲ್ಲ ಭಾವ, ನೀವು ಸ್ನಾನ ಮಾಡಿ ಬನ್ನಿ, ನಾನು ತಿಂಡಿಗೆ ರೆಡಿ ಮಾಡುತ್ತೇನೆ ಎಂದಳು. ಅನು ಭಾವ ಸ್ನಾನ ಮಾಡಿ ಬಂದ ನಂತರ ಇಬ್ಬರೂ ಒಟ್ಟಿಗೆ ತಿಂಡಿ ತಿಂದರು. ಆಗ ಅವಳ ಭಾವ, ನೀನು ಬಹಳ ದಿನಗಳಿಂದ ಹೊರಗೆ ಎಲ್ಲಿ ಕೂಡ ಹೋಗಿಲ್ಲ, ನಿನ್ನ ಗಂಡನು ಎಲ್ಲಿ ಇಲ್ಲ, ಹಾಗಾಗಿ ನಿನಗೆ ನನ್ನ ಜೊತೆ ಹೊರಗೆ ಹೋಗಲು ಯಾವುದೇ ತೊಂದರೆ ಇಲ್ಲದಿದ್ದರೆ ನಾನು ನಿನ್ನನ್ನು ಎಲ್ಲೋ ಹೊರಗೆ ಕರೆದುಕೊಂಡು ಹೋಗಬೇಕೆಂದು ಯೋಚಿಸುತ್ತಿದ್ದೇನೆ ಎಂದನು. ಆಗ ಅನು, ಸರಿ ಭಾವ, ನನಗೆ ಯಾವುದೇ ತೊಂದರೆ ಇಲ್ಲ, ಆದರೆ ಅಕ್ಕನಿಗೆ ಇದರ ಬಗ್ಗೆ ತಿಳಿದರೆ ಏನು ಮಾಡಬೇಕು ಎಂದಳು. ಆಗ ಸುರೇಶ್, ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ, ನನಗೆ ನಿನ್ನ ಮೇಲೆ ಇಷ್ಟೊಂದು ಹಕ್ಕಿಲ್ಲವೇ ಎಂದನು. ಇದಾದ ನಂತರ ಸುರೇಶ್ ಅವಳನ್ನು ಹೊರಗೆ ಕರೆದುಕೊಂಡು ಹೋಗಿ ಸಿನಿಮಾ ತೋರಿಸಿ ಹೋಟೆಲ್ನಲ್ಲಿ ಊಟ ಮಾಡಿಸಿ ಸಾಕಷ್ಟು ಶಾಪಿಂಗ್ ಮಾಡಿಸಿದ. ಸಂಜೆ ಆಗಿತ್ತು, ಆದ್ದರಿಂದ ಅವಳ ಭಾವ ಊಟಕ್ಕೆ ಹೊರಗಿನಿಂದ ಬಹಳಷ್ಟು ವಸ್ತುಗಳನ್ನು ಖರೀದಿಸಿದನು ಮತ್ತು ಅವರು ಮನೆಗೆ ಹೊರಟರು. ಅಷ್ಟರಲ್ಲಿ ಅನುಗೆ ಅವಳ ಗಂಡನಿಂದ ಕರೆ ಬಂತು. ಅನು ಫೋನ್ ಎತ್ತಿಕೊಂಡು ತನ್ನ ಗಂಡನೊಂದಿಗೆ ಮಾತನಾಡಲು ಪ್ರಾರಂಭಿಸಿದಳು. ಅವಳ ಭಾವ ಅವಳನ್ನು ಟ್ಯಾಕ್ಸಿಯಲ್ಲಿ ಕುಳಿತುಕೊಳ್ಳಲು ಕರೆದಾಗ ಅನು ತನ್ನ ಗಂಡನಿಗೆ, ನಾನು ಈಗ ಇಲ್ಲಿ ಹೊರಗಡೆ ಇದ್ದೇನೆ, ನಾನು ಸ್ವಲ್ಪ ಸಮಯದ ನಂತರ ನಿಮ್ಮೊಂದಿಗೆ ಮಾತನಾಡುತ್ತೇನೆ ಎಂದು ಹೇಳಿದಳು ಮತ್ತು ಅವನ ಮಾತನ್ನು ಕೇಳದೆ ಅವಳು ಕರೆಯನ್ನು ಕಡಿತಗೊಳಿಸಿದಳು. ಅನು ಈ ರೀತಿ ಮೊದಲ ಬಾರಿಗೆ ಮಾಡಿದ್ದಳು. ಅದಕ್ಕಾಗಿಯೇ ಅವಳ ಪತಿಗೆ ತುಂಬ ವಿಚಿತ್ರವೆನಿಸಿತು ಮತ್ತು ಅವನಿಗೆ ಫೋನಿನಲ್ಲಿ ಒಬ್ಬ ಪುರುಷನ ಧ್ವನಿಯು ಕೇಳಿಸಿತು. ಅವನು ಅನು ಯಾರೊಂದಿಗೆ ಇದ್ದಾಳೆ ಎಂದು ಯೋಚಿಸಲು ಪ್ರಾರಂಭಿಸಿದನು. ನಂತರ ಅವನು ಹೆಚ್ಚು ಯೋಚಿಸಬಾರದು ಎಂದು ಭಾವಿಸಿದನು. ಅವಳು ಕರೆ ಮಾಡಿದಾಗ ಅವಳು ಎಲ್ಲಿದ್ದಾಳೆ ಮತ್ತು ಅವಳು ಯಾರೊಂದಿಗೆ ಇದ್ದಾಳೆ ಎಂದು ಕೇಳಬಹುದು ಎಂದುಕೊಳ್ಳುತ್ತಾನೆ. ನಂತರ ರಾತ್ರಿ ಅನು ತನ್ನ ಭಾವನೊಂದಿಗೆ ಊಟ ಮಾಡಿದಳು. ಅವಳು ತನ್ನ ಭಾವನೊಂದಿಗೆ ತುಂಬ ಸ್ನೇಹಪರಳಾಗಿದ್ದಳು. ಅನು ಊಟದ ನಂತರ ತನ್ನ ಕೋಣೆಗೆ ಹೋಗಲು ಪ್ರಾರಂಭಿಸಿದಾಗ ಅವಳು ತನ್ನ ಭಾವನಿಗೆ, ನೀವು ಇಂದು ನಿಮ್ಮ ಕಿರಿಯ ಸಹೋದರನ ಅನುಪಸ್ಥಿತಿಯನ್ನು ಪೂರೈಸಿದ್ದೀರಿ ಎಂದು ಹೇಳಿದಳು. ನೀವು ತುಂಬ ಒಳ್ಳೆಯವರು ಭಾವ ಎಂದಳು. ಆಗ ಸುರೇಶ್, ನನ್ನ ತಮ್ಮನ ರಾತ್ರಿಯಲ್ಲಿನ ಅನುಪಸ್ಥಿತಿಯನ್ನು ನಾನು ಹೇಗೆ ಪೂರೈಸಲಿ, ಅದು ನನ್ನ ನಿಯಂತ್ರಣದಲ್ಲಿಲ್ಲ ಎಂದು ಅವನು ಹೇಳಿದನು. ಆಗ ಅನು ನಾಚಿಕೆಯಿಂದ, ನೀನು ಅವನ ಸಹೋದರ, ಅವನಷ್ಟೇ ಹಕ್ಕು ನಿನಗೆ ನನ್ನ ಮೇಲೆ ಇದೆ ಎಂದು ಹೇಳಿದಳು ಮತ್ತು ನಗಲು ಪ್ರಾರಂಭಿಸಿದಳು. ಅನುನ ಚೇಷ್ಟೆಯ ನಗುವನ್ನು ನೋಡಿ ಅವಳ ಭಾವನಿಗೆ ಎಲ್ಲವೂ ಅರ್ಥವಾಯಿತು. ಸ್ವಲ್ಪ ಸಮಯದ ನಂತರ ಅವಳ ಭಾವ, ತುಂಬ ತಡವಾಯಿತು, ಮಲಗು ಎಂದು ಹೇಳಿದಾಗ ಅನು ಎದ್ದು ತನ್ನ ಕೋಣೆಗೆ ಹೋದಳು. ಅನುಗೆ ತುಂಬ ಬೇಸರವಾಯಿತು. ಅವಳು ಸುರೇಶನಿಗೆ ಸ್ಪಷ್ಟವಾಗಿ ಹೇಳಿದಳು, ಆದರೆ ಅವನಿಗೆ ಅವಳ ಆಸೆ ಅರ್ಥವಾಗಲಿಲ್ಲ. ಆ ರಾತ್ರಿ ಅನು ಬೇಸರದಲ್ಲಿಯೇ ಮಲಗಿದಳು. ಬೆಳಿಗ್ಗೆ ಅನುಗೆ ಅವಳ ಗಂಡ ಕರೆ ಮಾಡಿದನು. ಅವನು, ನಿನ್ನೆ ರಾತ್ರಿ ನೀನು ಎಲ್ಲಿದ್ದಿ ಎಂದು ಕೇಳಿದಾಗ ವಾಹನಗಳ ಶಬ್ದ ಬರುತ್ತಿತ್ತು. ಅವಳು ಮಾರುಕಟ್ಟೆಗೆ ಹೋಗಿದ್ದೇನೆ ಎಂದು ಹೇಳಿದಳು. ನಂತರ ಅವಳ ಗಂಡ, ಯಾರೊಂದಿಗೆ ಹೋಗಿದ್ದೀಯಾ ಎಂದು ಕೇಳಿದನು.
ಈ ರೀತಿ ಏಕೆ ಕೇಳುತ್ತಿದ್ದೀಯಾ ಎಂದು ಗಂಡನಿಗೆ ಕೇಳಿದಳು. ಆಗ ಅವಳ ಗಂಡ ರವಿ, ನಾನು ನಿನಗೆ ಕರೆ ಮಾಡಿದಾಗ ನನಗೆ ಒಬ್ಬ ಪುರುಷನ ಧ್ವನಿ ಕೇಳಿಸಿತ್ತು ಎಂದು ಹೇಳಿದನು. ನಿನ್ನನ್ನು ಯಾರೋ ಕರೆದಾಗ ನೀನು ನನ್ನ ಕರೆ ಕಟ್ ಮಾಡಿ ಹೋದೆ ಎಂದು ಸಿಟ್ಟಿನಿಂದ ಕೇಳಿದ. ಆಗ ಅನು, ನನ್ನ ಜೊತೆ ಭಾವ ಇದ್ದರು, ನನಗೆ ಹುಷಾರಿರಲಿಲ್ಲ, ಹಾಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು ಎಂದಳು. ಆಗ ಅವಳ ಗಂಡ ಕೇಳಿದ, ಮೊದಲು ಮಾರ್ಕೆಟಿಗೆ ಹೋಗಿದ್ದೆ ಎಂದು ಹೇಳಿದ್ದೆ. ಆಗ ಅವಳು ನರ್ವಸ್ ಆಗಿ ಬಿಟ್ಟಳು. ನಾನು ನಿನಗೆ ಟೆನ್ಷನ್ ಕೊಡಬಾರದು ಅಂತ ಹಾಗೆ ಹೇಳಿದೆ ಎಂದಳು. ರವಿ, ನಿಜವಾಗಲೂ ನನ್ನ ಆರೋಗ್ಯ ತುಂಬಾನೇ ಹದಗೆಟ್ಟಿತ್ತು. ಭಾವ ನನ್ನನ್ನು ಚೆಕಪ್ಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು ಎಂದಳು. ಆಗ ಅವಳ ಗಂಡ, ನಿನಗೆ ಏನಾಯಿತು ಅನು ಅಂತ ಕೇಳಿದನು. ನಂತರ ಅವಳು ಜ್ವರ ಇದೆ ಅಂತ ಹೇಳಿದಳು. ಅವಳ ಗಂಡ, ಸರಿ, ನೀನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳು, ಏನಾದರೂ ಸಮಸ್ಯೆ ಇದ್ದರೆ ಸಮಯಕ್ಕೆ ಸರಿಯಾಗಿ ಔಷಧಿ ತೆಗೆದುಕೋ ಅಂದನು. ನಂತರ ಅಣ್ಣಗೆ ಹೇಳು, ನಿನ್ನನ್ನು ಮತ್ತೆ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುತ್ತಾನೆ ಅಂತ ಹೇಳಿದನು. ನಂತರ ಸುರೇಶ್ ಕೂಡ ಆಫೀಸಿಗೆ ಹೋದನು. ಅನುಗೆ ಇವತ್ತು ಮನೆಯಲ್ಲಿ ಇರಲು ಮನಸ್ಸೇ ಬರಲಿಲ್ಲ. ಅವಳ ಆಸೆಗಳು ಮತ್ತೆ ಮತ್ತೆ ಚಿಗುರುತ್ತಿದ್ದವು. ಅನು ತನ್ನ ಭಾವನಿಗೆ ಕರೆ ಮಾಡಿದಳು. ಆಗ ಸುರೇಶ್ ಕಾಲ್ ರಿಸೀವ್ ಮಾಡಿ, ಏನಾಯಿತು ಅನು, ಯಾಕೆ ಕರೆ ಮಾಡಿದ್ದೀಯಾ ಅಂತ ಕೇಳುತ್ತಾನೆ. ಆಗ ಅನು ಹೇಳಿದಳು, ಏನೂ ಇಲ್ಲ ಭಾವ, ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮ ನೆನಪು ತುಂಬಾನೇ ಬರ್ತಾ ಇದೆ ಎಂದಳು. ಭಾವನ ಜೊತೆ ಸಮಯ ಕಳೆಯುತ್ತಿರುವುದರಿಂದ ಅನುಗೆ ತುಂಬ ಚೆನ್ನಾಗಿ ಅನಿಸುತ್ತಿತ್ತು. ಅಷ್ಟರಲ್ಲಿ ಅನುನ ಗಂಡನಿಂದ ಫೋನ್ ಮತ್ತೆ ಮತ್ತೆ ರಿಂಗಣಿಸಲು ಆರಂಭಿಸಿತು. ಅನು ತನ್ನ ಗಂಡನ ಫೋನ್ ಅನ್ನು ಎತ್ತದೆ ತನ್ನ ಭಾವನ ಜೊತೆ ಮಾತುಕತೆಯಲ್ಲಿ ತೊಡಗಿಕೊಂಡಿದ್ದಾಳೆ. ಇತ್ತ ಅವಳ ಗಂಡನು ಚಿಂತೆಯಲ್ಲಿದ್ದಾನೆ. ಕಳೆದ 1 ಗಂಟೆಯಿಂದ ಅವನು ನಿರಂತರವಾಗಿ ಕರೆ ಮಾಡುತ್ತಿದ್ದರೂ ಅನುನ ಫೋನ್ ಯಾವಾಗಲೂ ಬ್ಯುಸಿಯಾಗಿಯೇ ಕಾಣಿಸುತ್ತಿತ್ತು. ಈ ಹಿಂದೆ ಇಂತಹ ಪರಿಸ್ಥಿತಿ ಎಂದೂ ಕೂಡ ಇರಲಿಲ್ಲ. ಫೋನ್ ಮಿಸ್ ಆದರೂ ಅನು ಸ್ವಲ್ಪ ಸಮಯದೊಳಗೆ ಖಂಡಿತವಾಗಿಯೂ ರವಿಗೆ ಮರುಕರೆ ಮಾಡುತ್ತಿದ್ದಳು. ಆದರೆ ಇಂದು ಇಡೀ ದಿನವೇ ಕಳೆಯಿತು. ಅನುನ ಗಂಡ ಅವಳ ಕರೆಗಾಗಿ ಕಾದಿದ್ದರೂ ಅವಳಿಂದ ಯಾವ ಪ್ರತಿಕ್ರಿಯೆಯೂ ಬರಲಿಲ್ಲ. ಇನ್ನೊಂದೆಡೆ ಅನುನ ಭಾವ ಸುರೇಶ್ ಇಂದು ಸ್ವಲ್ಪ ಬೇಗನೆ ಮನೆಗೆ ಬಂದನು. ಅವನನ್ನು ಕಂಡು ಅನು ತುಂಬಾನೇ ಖುಷಿಪಟ್ಟಳು. ಅವಳು ಕಣ್ಣುಗಳನ್ನು ತಗ್ಗಿಸಿಕೊಂಡು ನಿಂತಿದ್ದಳು. ಆಗ ಅವಳ ಭಾವ ನಗುಮುಖದಿಂದ ಹೇಳಿದನು, ಅನು ನೋಡು, ನಿನಗಾಗಿ ನಾನು ಕೋನ್ ಐಸ್ ಕ್ರೀಮ್ ತಂದಿದ್ದೇನೆ ಎಂದು ಹೇಳುತ್ತಾ ಅವನು ಐಸ್ ಕ್ರೀಮ್ ಕೋನನ್ನು ಅವಳ ಕಡೆಗೆ ಚಾಚಿದನು. ಅನು ಒಂದೇ ಐಸ್ ಕ್ರೀಮ್ ಇರುವುದನ್ನು ನೋಡಿ, ಭಾವ ಇದೇನಿದು, ಒಂದೇ ಐಸ್ ಕ್ರೀಮ್ ಇದೆಯಾ, ನಿಮಗಾಗಿ ಐಸ್ ಕ್ರೀಮ್ ತಂದಿಲ್ಲವ ಎಂದು ಕೇಳುತ್ತಾಳೆ. ಅದಕ್ಕೆ ಅವನು ನಗುತ್ತಾ, ನಾವಿಬ್ಬರು ಒಟ್ಟಿಗೆ ತಿನ್ನೋಣ, ಬೇರೆ ಬೇರೆ ಯಾಕೆ ಎಂದು ಹೇಳುತ್ತಾನೆ. ನಂತರ ಅನು ಐಸ್ ಕ್ರೀಮನ್ನು ಫ್ರಿಜ್ಜಿನಲ್ಲಿ ಇಡುತ್ತಾಳೆ. ಅವನ ಭಾವ ಸ್ನಾನ ಮಾಡಲು ಹೋಗುತ್ತಾನೆ. ಫ್ರೆಶ್ ಆಗಿ ಹೊರಗೆ ಬಂದ ನಂತರ ಅವನು ಅನುವನ್ನು ಕರೆಯುತ್ತಾನೆ. ಅನು ಅವನಿಗೆ ಊಟ ಬಡಿಸುತ್ತಾಳೆ. ಇಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡುತ್ತಾರೆ. ರಾತ್ರಿ ಊಟವಾದ ನಂತರ ಅನು ಐಸ್ ಕ್ರೀಮ್ ತರುತ್ತಾಳೆ. ಅವಳು ತನ್ನ ಕೈಗಳಿಂದಲೇ ಸುರೇಶನಿಗೆ ಐಸ್ ಕ್ರೀಮನ್ನು ತಿನ್ನಿಸುತ್ತಾಳೆ. ಇಬ್ಬರು ನಗುತ್ತಾ ಆ ಐಸ್ ಕ್ರೀಮನ್ನು ಒಟ್ಟಿಗೆ ತಿನ್ನುತ್ತಾರೆ. ಆಗ ಸುರೇಶ್ ಅವಳನ್ನು ನೋಡಿ, ಈಗ ನಿನಗೆ ಬೇಸರವಾಗಿಲ್ಲವಾ, ಇನ್ನು ನನ್ನ ತಮ್ಮನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತೀಯಾ ಎಂದು ಕೇಳುತ್ತಾನೆ. ಅದಕ್ಕೆ ಅನು, ಇಲ್ಲ, ಈಗ ನಾನು ಅವನನ್ನು ಮಿಸ್ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾಳೆ. ಇವತ್ತು ನಾನು ಅವನ ಜೊತೆ ಫೋನಿನಲ್ಲಿ ಹೆಚ್ಚು ಮಾತನಾಡಲಿಲ್ಲ ಎಂದು ಕೂಡ ಹೇಳುತ್ತಾಳೆ. ಆಗ ಸುರೇಶ್ ಅವಳ ಕೈ ಹಿಡಿದು, ನೀನು ಬಯಸಿದರೆ ನನ್ನ ತಮ್ಮನ ಎಲ್ಲ ಅಗತ್ಯಗಳನ್ನು ನಾನು ಪೂರೈಸಬಲ್ಲೆ ಎಂದನು. ಅನು ತನ್ನ ಭಾವನ ಸುಳಿವನ್ನು ಅರ್ಥ ಮಾಡಿಕೊಂಡಿದ್ದರಿಂದ ಅನುಗೆ ಇದು ತುಂಬಾನೇ ಇಷ್ಟವಾಯಿತು. ಅವಳು ಈಗ ತನ್ನ ಕೋಣೆಗೆ ಹೋಗಬೇಕೋ ಅಥವಾ ತನ್ನ ಭಾವನ ಕೋಣೆಗೆ ಹೋಗಬೇಕು ಎಂದು ಗೊಂದಲದಲ್ಲಿದ್ದಳು. ಅವಳ ಭಾವನಿಗೆ ಕೂಡ ಅನು ಅವನಿಂದ ಏನು ಬಯಸುತ್ತಿದ್ದಾಳೆ ಎಂದು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದನು. ಅದರ ನಂತರ ಸುರೇಶ್ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ತನ್ನ ಕೋಣೆಗೆ ಕರೆದೊಯ್ದನು. ಅನು ತುಂಬ ಸಂತೋಷವಾಗಿದ್ದಳು. ಏಕೆಂದರೆ ತನ್ನ ಗಂಡ ದೂರ ಇರುವುದರಿಂದ ಬಹಳ ದಿನಗಳಿಂದ ಸಿಗದ ಈ ಆನಂದವನ್ನು ಅನುಭವಿಸಲು ಅವಳು ಬಯಸಿದ್ದಳು. ಸುರೇಶ್, ಅನು ಇಂದು ನಿನ್ನ ಗಂಡನ ಎಲ್ಲ ಅಗತ್ಯಗಳನ್ನು ಈಡೇರುತ್ತವೆ ಎಂದು ಹೇಳಿದನು. ಅದರ ನಂತರ ಅವನು ಅನುಗೆ ತನ್ನ ಹಾಸಿಗೆಯ ಮೇಲೆ ಮಲಗಿಸಿದನು ಮತ್ತು ಅವರು ಒಟ್ಟಿಗೆ ಯೌವನದ ಆಟವನ್ನು ಆಡಲು ಪ್ರಾರಂಭಿಸಿದರು. ಯೌವನದ ಆಟವು ಅದರ ಉತ್ತುಂಗದಲ್ಲಿತ್ತು. ಸುರೇಶ್ ಅನುಗೆ ತುಂಬಾನೇ ಸುಖ ಕೊಡುತ್ತಿದ್ದ. ಅನು ತನ್ನ ಇಡೀ ದೇಹವನ್ನು ಸಂಪೂರ್ಣವಾಗಿ ಸುರೇಶನಿಗೆ ಒಪ್ಪಿಸಿಬಿಟ್ಟಿದ್ದಳು. ಸುರೇಶ್ ಅಂತೂ ಅವಳ 2 ಉಬ್ಬಿದ ಎದೆಗಳನ್ನು ಉಜ್ಜುತ್ತಾ ಬಾಯಿಯಿಂದ ಆಟವಾಡುತ್ತಿದ್ದ. ಕೋಣೆಯ ಒಳಗಿನಿಂದ ಅನು ಸುಖದಿಂದ ನರಳುವ ಧ್ವನಿ ಹೊರಗಡೆ ಜೋರಾಗಿ ಬರುತ್ತಿತ್ತು. ಅಷ್ಟರಲ್ಲಿ ಯಾರೋ ಬಾಗಿಲು ತೆರೆದು ಲೈಟ್ ಆನ್ ಮಾಡಿದರು.
ಅನು ಮತ್ತು ಅವಳ ಭಾವ ಆ ಕ್ಷಣದಲ್ಲಿ ಸಂಪೂರ್ಣವಾಗಿ ತಮ್ಮದೇ ಲೋಕದಲ್ಲಿ ಮುಳುಗಿದ್ದರಿಂದ ಬಾಗಿಲು ಯಾವಾಗ ತೆರೆದಿತ್ತು, ಲೈಟ್ ಯಾವಾಗ ಆನ್ ಆಯಿತು ಎಂಬುದೇ ಅವರಿಗೆ ಗೊತ್ತಾಗಲಿಲ್ಲ. ಆದರೆ ಕಣ್ಣೆತ್ತಿ ಬಾಗಿಲಿನತ್ತ ನೋಡಿದ ಕ್ಷಣದಲ್ಲೇ ಇಬ್ಬರು ಬೆಚ್ಚಿಬಿದ್ದರು. ಕ್ಷಣ ಮಾತ್ರದಲ್ಲಿ ಅವರ ಮುಖಗಳಿಂದ ರಕ್ತವೇ ಹರಿಯುವಂತೆ ಆಗಿತ್ತು. ಅವರ ಮುಂದೆ ನಿಂತಿದ್ದವನು ಬೇರೆ ಯಾರೂ ಅಲ್ಲ, ಅನುನ ಗಂಡ ರವಿ. ಅವನನ್ನು ಕಂಡು ಅನು ತಕ್ಷಣ ತನ್ನನ್ನು ಹಾಸಿಗೆಯಿಂದ ಮುಚ್ಚಿಕೊಳ್ಳಲು ಆರಂಭಿಸಿದಳು. ಅವಳ ಭಾವ ಗಾಬರಿಗೊಂಡು ಓಡಿ ಹೋಗಿ ತನ್ನ ಬಟ್ಟೆಗಳನ್ನು ಧರಿಸಲು ಶುರು ಮಾಡಿದನು. ಅನುನ ಗಂಡನಿಗೆ ಭಾರೀ ಕೋಪ ಬಂದಿತ್ತು. ಅವನ ಕಣ್ಣುಗಳು ಕೆಂಪಾಗಿದ್ದವು. ಅವನು ತನ್ನ ಅಣ್ಣನಿಗೆ ಬಲವಾಗಿ ಹೊಡೆದು, ನೀನು ನನ್ನ ಸ್ವಂತ ಅಣ್ಣನಾಗಿ ಹೀಗೆ ಮೋಸ ಮಾಡುತ್ತೀಯಾ? ನನ್ನ ಹೆಂಡತಿಯೊಂದಿಗೆ ಈ ರೀತಿ ವರ್ತಿಸುತ್ತಿದ್ದೆ ಎಂದು ನಾನು ಕನಸಲ್ಲೂ ಊಹಿಸಿರಲಿಲ್ಲ ಎಂದು ಕೋಪದಿಂದ ಕೂಗಿದನು. ಈ ಕಡೆ ಅನು ಗಂಡನನ್ನು ನೋಡಿ ಅಳಲು ಆರಂಭಿಸಿದಳು. ಕಣ್ಣೀರಿನಿಂದಲೇ, ನೋಡಿ ರವಿ, ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ಎಂದು ನಡುಗುವ ಧ್ವನಿಯಲ್ಲಿ ಹೇಳಿದಳು. ನಿನ್ನ ಅಣ್ಣ ನನ್ನ ಮೇಲೆ ಒತ್ತಡ ಹೇರುತ್ತಿದ್ದ ಎಂದು ಅನು ಹೇಳುತ್ತಾಳೆ. ಇದನ್ನು ಕೇಳಿದ ತಕ್ಷಣ ಅವಳ ಭಾವ ಬೆಚ್ಚಿಬಿಡುತ್ತಾನೆ. ಅನು, ನೀನು ಏನು ಹೇಳುತ್ತಿದ್ದೀಯಾ ಎಂದು ಆಘಾತದಿಂದ ಕೇಳುತ್ತಾನೆ. ನೀನು ನಿನ್ನ ಸ್ವಂತ ಇಚ್ಛೆಯಿಂದಲೇ ನನ್ನ ಜೊತೆ ಬಂದೆ. ಇವೆಲ್ಲವೂ ನಡೆಯಬೇಕು ಎಂದು ನೀನೇ ಬಯಸಿದ್ದೀಯಾ ಎಂದು ಅವನು ಹೇಳುತ್ತಾನೆ. ಆದರೆ ಅನು ಅದನ್ನೆಲ್ಲ ನಿರಾಕರಿಸಿ ಜೋರಾಗಿ ಅಳಲು ಪ್ರಾರಂಭಿಸುತ್ತಾಳೆ. ಅನು ಅಳುತ್ತಿರುವುದನ್ನು ನೋಡಿ ಅವಳ ಗಂಡ ಅವಳ ಬಳಿಗೆ ಬರುತ್ತಾನೆ. ಅವನನ್ನು ಕಂಡ ಕ್ಷಣಕ್ಕೆ ಅನು ಇನ್ನೂ ಹೆಚ್ಚು ಅಳಲು ಹಿಡಿಯುತ್ತಾಳೆ. ಸ್ವಲ್ಪ ಸಮಯದ ನಂತರ ಅವಳ ಕೆನ್ನೆಗೆ ಬಲವಾಗಿ ಒಂದು ಹೊಡೆತ ಬೀಳುತ್ತದೆ. ಅದರಿಂದ ಅನು ಶಾಕ್ಗೆ ಒಳಗಾಗುತ್ತಾಳೆ. ಅವಳ ಗಂಡ ಕೋಪದಿಂದ, ನೀನು ಏನೇ ಹೇಳಿದರೂ ನನಗೆ ನಂಬಿಕೆ ಬರಲ್ಲ, ನಾನು ಮೂರ್ಖನೆಂದು ನೀನು ಭಾವಿಸಿದ್ದೀಯಾ ಎಂದು ಕೇಳುತ್ತಾನೆ. ಮುಂದುವರೆದು ಅವನು ಹೇಳುತ್ತಾನೆ, ನೀನು ಮತ್ತು ಅಣ್ಣ ಮಾತನಾಡಿಕೊಂಡಿದ್ದನ್ನೆಲ್ಲ ನಾನು ಕೇಳಿದ್ದೇನೆ. ಬಹುಶಃ ನಿನಗೆ ಅದು ನೆನಪಿಲ್ಲದಿರಬಹುದು, ಆದರೆ ಈ ಮನೆಯ 2ನೇ ಕೀಲಿಯನ್ನು ನಾನು ನನ್ನ ಬಳಿಯೇ ಇಟ್ಟುಕೊಂಡಿದ್ದೇನೆ ಎಂದು ಕಠಿಣ ಧ್ವನಿಯಲ್ಲಿ ಹೇಳುತ್ತಾನೆ. ಯಾಕೆಂದರೆ ನಾನು ಮನೆಗೆ ಬಂದಾಗಲೆಲ್ಲ ರಾತ್ರಿ ತಡವಾಗಿ ಬರುತ್ತೇನೆ. ಆದ್ದರಿಂದ ಮನೆಯಲ್ಲಿ ಯಾರಿಗೂ ತೊಂದರೆಯಾಗದಂತೆ ನಾನು ನನ್ನೊಂದಿಗೆ ಒಂದು ಕೀಲಿಯನ್ನು ತೆಗೆದುಕೊಂಡು ಹೋಗುತ್ತೇನೆ. ಇಂದು ನೀನು ನಿನಗೆ ಹುಷಾರಿಲ್ಲ ಎಂದು ಹೇಳಿದಾಗ ನಾನು ನಿನ್ನ ಬಗ್ಗೆ ಚಿಂತೆ ಮಾಡಲು ಪ್ರಾರಂಭಿಸಿದೆ ಮತ್ತು ನೀನು ಮೊದಲು ನನ್ನ ಕರೆಯನ್ನು ಸಹ ಸ್ವೀಕರಿಸಲಿಲ್ಲ. ಫೋನ್ ಕಾರ್ಯನಿರತವಾಗಿತ್ತು. ನಂತರ ಫೋನ್ ಸ್ವಿಚ್ ಆಫ್ ಆಯಿತು. ಆದ್ದರಿಂದ ನಾನು ನಿನ್ನ ಬಗ್ಗೆ ಹೆಚ್ಚು ಚಿಂತೆ ಮಾಡಲು ಪ್ರಾರಂಭಿಸಿದೆ. ಅದಕ್ಕಾಗಿಯೇ ನಾನು ತುರ್ತು ರಜೆ ತೆಗೆದುಕೊಂಡು ತಕ್ಷಣ ಇಲ್ಲಿಗೆ ಹೊರಟು ಬಂದೆ. ನಾನು ಇಲ್ಲಿಗೆ ತಲುಪುವ ಹೊತ್ತಿಗೆ ರಾತ್ರಿಯಾಗಿತ್ತು. ನಾನು ಇನ್ನೊಂದು ಕೀಲಿಯೊಂದಿಗೆ ಮನೆಯ ಬಾಗಿಲು ತೆರೆದು ನನ್ನ ಕೋಣೆಗೆ ಹೋಗಿ ಅಲ್ಲಿ ನೋಡಿದೆ. ಆದರೆ ನೀನು ಅಲ್ಲಿ ಇರಲಿಲ್ಲ. ನೀನು ಅಡುಗೆ ಮನೆಯಲ್ಲಿದ್ದೀಯಾ ಎಂದು ನಾನು ಭಾವಿಸಿದೆ. ನಾನು ಅಡುಗೆ ಮನೆಗೆ ಹೋದೆ ಮತ್ತು ನೀನು ಅಲ್ಲಿಯೂ ಇರಲಿಲ್ಲ. ನಂತರ ಅಣ್ಣನ ಕೋಣೆಯಿಂದ ಶಬ್ದಗಳು ಬರುತ್ತಿದ್ದವು. ಆದರೆ ನೀನೇ ನನಗೆ ಹೇಳಿದ್ದಿ, ಅತ್ತಿಗೆ ತನ್ನ ತಾಯಿಯ ಮನೆಗೆ ಹೋಗಿದ್ದಾಳೆ. ಮೊದಲು ನೀನು ಒಳಗೆ ಇದ್ದೀಯಾ ಅಂತ ನಾನು ಅಂದುಕೊಂಡೆ. ಆದರೆ ನಂತರ ನನ್ನ ಹೃದಯ ಅದನ್ನು ಸ್ವೀಕರಿಸಲಿಲ್ಲ ಮತ್ತು ಬಹುಶಃ ನೀನು ಕೂಡ ಎಲ್ಲೋ ಹೊರಗಡೆ ಹೋಗಿರಬಹುದು ಮತ್ತು ಅಣ್ಣ ಯಾವುದೋ ಬೇರೆ ಹುಡುಗಿಯನ್ನು ಕರೆತಂದಿರಬಹುದು ಎಂದು ನಾನು ಭಾವಿಸಿದೆ. ಇದನ್ನು ಯೋಚಿಸುತ್ತಾ ನನಗೆ ಅತ್ತಿಗೆಯ ಬಗ್ಗೆ ತುಂಬಾನೇ ಕೆಟ್ಟ ಭಾವನೆ ಬಂತು. ಅಣ್ಣನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಅವನ ತಪ್ಪನ್ನು ಅರಿತುಕೊಳ್ಳುವಂತೆ ಮಾಡಬೇಕೆಂದು ನಾನು ಭಾವಿಸಿದೆ. ಆದರೆ ಇಲ್ಲಿ ನಾನು ಬಾಗಿಲು ತೆರೆದಾಗ ನನ್ನ ಮುಂದೆ ಇರುವ ದೃಶ್ಯವನ್ನು ನೋಡಿದಾಗ ನಾನು ನಿನ್ನಂತಹ ಹುಡುಗಿಯನ್ನು ಮದುವೆ ಆಗಿದ್ದೇನೆ ಎಂಬ ನನ್ನ ತಪ್ಪು ಅರಿವಾಯಿತು. ನೀವು ತುಂಬ ದಾರಿ ತಪ್ಪಿದ್ದೀರಿ. ನಾನು ಇಲ್ಲಿ 5 ನಿಮಿಷಗಳ ಕಾಲ ನಿಂತು ನಿಮ್ಮ ಕೊಳಕು ಆಟವನ್ನು ನೋಡುತ್ತಿದ್ದೆ ಮತ್ತು ನಿಮಗೆ ಅದು ಅರಿವಾಗಲಿಲ್ಲ. ಈ ವ್ಯಕ್ತಿ ನಿನ್ನ ಮೇಲೆ ಬಲವಂತಪಡಿಸುತ್ತಿದ್ದಾನೆ ಎಂದು ಎಲ್ಲಿಂದಲೂ ಕಾಣಲಿಲ್ಲ. ಅನುಳ ಗಂಡ ತನ್ನ ಸಹೋದರನನ್ನು ನೋಡುತ್ತಾ ಇದೆಲ್ಲವನ್ನು ಹೇಳುತ್ತಾನೆ. ಈ ಮನುಷ್ಯ ಇಂದಿನಿಂದ ನಿನಗೆ ಅಣ್ಣ ಎಂದು ಕರೆಯಲು ಕೂಡ ಅರ್ಹನಲ್ಲ ಎಂದು ಹೇಳಿದ. ನಂತರ ಅನುನ ಗಂಡ ಮನೆಯಿಂದ ಹೊರಟು ಹೋಗುತ್ತಾನೆ. ಬೆಳಿಗ್ಗೆ ಅನುನ ಅತ್ತಿಗೆ ಮಗ ಮತ್ತು ಮೈದುನ ರವಿ ಜೊತೆ ಮನೆಗೆ ಹಿಂತಿರುಗುತ್ತಾಳೆ. ಅವರನ್ನು ಕಂಡ ಕ್ಷಣಕ್ಕೆ ಅನು ಮತ್ತು ಅವಳ ಭಾವ ಸುರೇಶ್ ಇಬ್ಬರು ಆಘಾತಕ್ಕೊಳಗಾಗುತ್ತಾರೆ. ಅನುನ ಗಂಡ ಎಲ್ಲ ವಿಷಯವನ್ನು ತನ್ನ ಅತ್ತಿಗೆಗೆ ಹೇಳಿರುವುದನ್ನು ತಿಳಿದು ಬರುತ್ತದೆ. ಅನುನ ಅತ್ತಿಗೆ ಕಟುವಾಗಿ ಅಳುತ್ತಾ ತನ್ನ ಗಂಡನನ್ನು ಹೊಡೆಯುತ್ತಾಳೆ. ಕಣ್ಣೀರಿನಿಂದಲೇ ಅವಳು ಕೇಳುತ್ತಾಳೆ, ನನ್ನ ಪ್ರೀತಿಯಲ್ಲಿ ಏನೂ ಕೊರತೆ ಇತ್ತು. ನಾನು ಕೆಲವೇ ದಿನಗಳ ಕಾಲ ದೂರ ಹೋದಾಗಲೇ ನಿನಗೆ ಇಂತಹ ಕೆಲಸ ಮಾಡಬೇಕೆಂದು ನಿನಗೆ ಹೇಗೆ ಅನಿಸಿತು? ಅದು ನಿನ್ನ ಸ್ವಂತ ತಮ್ಮನ ಹೆಂಡತಿಯೊಂದಿಗೆ. ನಮ್ಮ ಮಗನ ಬಗ್ಗೆ ಒಮ್ಮೆ ಆದರೂ ಯೋಚಿಸಿದ್ದೀಯಾ? ಅವನ ತಂದೆ ತನ್ನದೇ ತಮ್ಮನ ಹೆಂಡತಿಯೊಂದಿಗೆ ಇಂತಹ ಕೆಲಸ ಮಾಡಿದ್ದಾನೆ ಎಂದು ಅವನಿಗೆ ತಿಳಿದರೆ ಹೇಗಾಗುತ್ತದೆ ಎಂದು ನಿನಗೆ ಅಂದಾಜು ಇದೆಯಾ?
ನೀನು ನಮ್ಮ ಜೀವನವನ್ನೇ ಹಾಳು ಮಾಡಿಬಿಟ್ಟಿದ್ದೀಯಾ ಸುರೇಶ್ ಎಂದು ಹೊಡೆದಳು. ನೀವಿಬ್ಬರೂ ನಮ್ಮ ನಂಬಿಕೆಯನ್ನೇ ಮುರಿದಿದ್ದೀರಾ. ಕೇವಲ ನಿಮ್ಮ ತಾತ್ಕಾಲಿಕ ಸಂತೋಷಕ್ಕಾಗಿ. ಅನುನ ಅತ್ತಿಗೆ ತನ್ನ ಎಲ್ಲ ವಸ್ತುಗಳನ್ನು ಪ್ಯಾಕ್ ಮಾಡಲು ಆರಂಭಿಸುತ್ತಾಳೆ. ಇದನ್ನು ಕಂಡು ಅನು ಅವಳನ್ನು ತಡೆಯಲು ಪ್ರಯತ್ನಿಸಿ ಕ್ಷಮೆ ಕೇಳುತ್ತಾಳೆ. ನನ್ನನ್ನು ಕ್ಷಮಿಸಿ, ಇಂತಹ ತಪ್ಪು ಮತ್ತೆಂದೂ ಆಗುವುದಿಲ್ಲ ಎಂದು ಅವಳು ಮನವಿ ಮಾಡುತ್ತಾಳೆ. ಆದರೆ ಅನುನ ಅತ್ತಿಗೆ ದೃಢವಾಗಿ ಉತ್ತರಿಸುತ್ತಾಳೆ, ಇದು ತಪ್ಪಲ್ಲ, ಇದು ತಿಳಿದು ಮಾಡಿದ ಕೆಲಸ, ಇದಕ್ಕೆ ಯಾವುದೇ ಕ್ಷಮೆಯೇ ಇಲ್ಲ. ಈಗ ನೀವು ಏನು ಬೇಕಾದರೂ ಮಾಡಿಕೊಳ್ಳಿ. ನಾನು ಶೀಘ್ರದಲ್ಲೇ ವಿಚ್ಛೇದನ ಪತ್ರಗಳನ್ನು ಕಳುಹಿಸುತ್ತೇನೆ. ನನ್ನ ಮಗನನ್ನು ನಿಮ್ಮಿಂದ ದೂರವಿಡುತ್ತೇನೆ. ಏಕೆಂದರೆ ನಿಮ್ಮ ನೆರಳು ಅವನ ಮೇಲೆ ಬಿದ್ದರೆ ಅವನು ನಿಮ್ಮಂತೆಯೇ ಮೋಸಗಾರನಾಗಬಹುದು. ಇದರ ನಡುವೆ ಅನುನ ಗಂಡನು ಅನುನನ್ನು ತೊರೆದು ಅವಳಿಗೆ ವಿಚ್ಛೇದನ ನೀಡಲು ನಿರ್ಧರಿಸುತ್ತಾನೆ. ಅಂತಿಮವಾಗಿ ಅನುನ ಕೈಯಲ್ಲಿ ಏನೂ ಕೂಡ ಉಳಿಯುವುದಿಲ್ಲ. ತನ್ನ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಭಾವನನ್ನು ಈ ಎಲ್ಲದರಲ್ಲಿ ಸಿಲುಕಿಸಲು ಅವಳು ಯತ್ನಿಸುತ್ತಿದ್ದೆ ಅವಳ ಜೀವನವನ್ನು ಸಂಪೂರ್ಣವಾಗಿ ಕುಸಿತಕ್ಕೆ ತಳ್ಳುತ್ತದೆ. ಈ ಎಲ್ಲದಕ್ಕೂ ಹೊಣೆಗಾರಿಕೆಯನ್ನು ಅನುನ ತಲೆಯ ಮೇಲೆಯೇ ಹಾಕಲು ಅವರು ಪ್ರಯತ್ನಿಸಿದರು. ಅದರಿಂದಾಗಿ ಈಗ ಅನು ತನ್ನ ಅತ್ತಿಗೆಯ ಬಳಿಗೂ ಹೋಗಲು ಸಾಧ್ಯವಾಗಲಿಲ್ಲ. ಅನುನ ಅತ್ತಿಗೆ ಮತ್ತು ಅನು ಇಬ್ಬರು ದುಃಖದಿಂದ ಜೋರಾಗಿ ಅಳುತ್ತಿದ್ದರು. ಕೊನೆಗೆ ಅನುನ ಗಂಡ ತನ್ನ ಅತ್ತಿಗೆಯೊಂದಿಗೆ ಮನೆಯಿಂದ ಹೊರಟು ಹೋದನು. ಅನುನ ಅತ್ತಿಗೆ ತನ್ನ ಹೆತ್ತವರ ಮನೆಗೆ ತೆರಳಿದಳು. ಅನುನ ಗಂಡ ಅವನ ಕೆಲಸಕ್ಕೆ ಹಿಂತಿರುಗಿದನು. ಕೆಲವು ದಿನಗಳ ನಂತರ ವಿಚ್ಛೇದನದ ಪತ್ರಗಳು ಅನುಗೆ ತಲುಪಿದವು. ಅನು ತನ್ನ ಗಂಡನಿಂದ ವಿಚ್ಛೇದನ ಪಡೆದಳು. ಆ ಕ್ಷಣದಿಂದ ಅವಳ ಜೀವನ ಸಂಪೂರ್ಣವಾಗಿ ಕುಸಿದು ಹೋಯಿತು. ಅನು ತನ್ನ ಹೆತ್ತವರ ಮನೆಯಲ್ಲಿ ಬದುಕನ್ನು ಸಾಗಿಸಲು ಆರಂಭಿಸಿದಳು. ಆದರೆ ಅವರ ಮನೆಯಲ್ಲಿ ಹೆಚ್ಚಿನ ಹಣವಿರಲಿಲ್ಲ. ಅದರಿಂದಾಗಿ ಮನೆಯವರು ಅವಳನ್ನು ಪದೇ ಪದೇ ಕೆಣಕುತ್ತಿದ್ದರು. ಮನೆಗಿನ ಎಲ್ಲ ಕೆಲಸಗಳ ಹೊಣೆ ಕೂಡ ಅವಳ ಮೇಲೆ ಬಿತ್ತು. ಇದಕ್ಕೆ ಜೊತೆಯಾಗಿ ಅನುನ ಭಾವನ ಸಂತೋಷವಾಗಿದ್ದ ಕುಟುಂಬವು ಈ ಘಟನೆಗಳಿಂದ ಸಂಪೂರ್ಣವಾಗಿ ಹಾಳಾಗಿತ್ತು. ಈ ಎಲ್ಲ ಘಟನೆಗಳು ನಡೆದು ಇಂದಿಗೆ 2 ವರ್ಷಗಳು ಕಳೆದಿವೆ. ಅನುನ ಭಾವ ಸುರೇಶ್ ಕಳೆದ 2 ವರ್ಷಗಳಿಂದ ತನ್ನ ಮಗನ ಮುಖವನ್ನೇ ನೋಡಿರಲಿಲ್ಲ. ಈಗ ಅವನು ಆ ಮನೆಯಲ್ಲಿ ಒಬ್ಬಂಟಿಯಾಗಿ ಬದುಕುತ್ತಿದ್ದ. ಸ್ನೇಹಿತರೆ, ಸಂಬಂಧಗಳು ನಂಬಿಕೆ ಎಂಬ ಅತಿ ಸೂಕ್ಷ್ಮವಾದ ದಾರದಿಂದ ಬೆಸೆದುಕೊಂಡಿರುತ್ತವೆ. ಕೆಲವೇ ಕ್ಷಣಗಳ ಸಂತೋಷಕ್ಕಾಗಿ ಸಂಬಂಧಗಳಲ್ಲಿ ದ್ರೋಹ ನಡೆದರೆ ಅದರ ಪರಿಣಾಮಗಳು ಇಂತಹ ಭೀಕರವಾಗಿರುತ್ತವೆ. ನಿಮ್ಮನ್ನು ನಿಜವಾಗಿ ಪ್ರೀತಿಸುವ ಜನರನ್ನು ಗೌರವಿಸಿ. ಅವರ ಪ್ರೀತಿಯ ಮೌಲ್ಯವನ್ನು ಅರಿತುಕೊಳ್ಳಿ. ಪ್ರೀತಿಸುವ ಮತ್ತು ನಿಮ್ಮ ಜೀವನವನ್ನು ಹಂಚಿಕೊಳ್ಳುವ ಸಂಗಾತಿಯನ್ನು ಕಂಡುಹಿಡಿಯುವುದು ತುಂಬ ಕಷ್ಟ. ಒಮ್ಮೆ ಅಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದರೆ ಅವರಿಗೆ ದ್ರೋಹ ಮಾಡಬೇಡಿ. ಇಲ್ಲದಿದ್ದರೆ ಒಂದು ದಿನ ಆ ತಪ್ಪಿನ ಬೆಲೆ ನಿಮಗೆ ಆಳವಾದ ವಿಷಾದವಾಗಿ ಅನುಭವವಾಗಬಹುದು. ವೀಕ್ಷಕರೇ, ನಿಮಗೆ ಈ ಕಥೆಯ ಬಗ್ಗೆ ಇರುವ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.